ಚಿಕ್ಕಬಳ್ಳಾಪುರ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಮುಖಂಡರು, ಕಾರ್ಯಕಾರಿಣಿ ಸದಸ್ಯರ ಜೊತೆ ಜಿಲ್ಲಾ ವಿಶೇಷ ಕಾರ್ಯಕಾರಿಣಿ ಸಭೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ನೇತೃತ್ವದಲ್ಲಿ ನಡೆಯಿತು. ಕಾರ್ಯಕ್ರಮಕ್ಕೆ ದೀಪ ಬೆಳಗುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷದವರು ಸಂವಿಧಾನಕ್ಕೆ ಗೌರವ ಕೊಡುವುದನ್ನ ಬಿಟ್ಟು ಅವರೇ ಅಗೌರವ ಸೂಚಿಸುತ್ತಿದ್ದಾರೆ. ಈಗ ಸುಳ್ಳುಗಳನ್ನ ನಿಜ ಮಾಡುವಂತ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡುತ್ತಿದೆ. ಕೇಂದ್ರ ಸರ್ಕಾರದಿಂದ 70 ವಿಧದ ಯೋಜನೆಗಳ ಕಾರ್ಯಕ್ರಮಗಳಿವೆ. ಇದನ್ನ 100ಕ್ಕೆ 100 ನಮ್ಮ ಕ್ಷೇತ್ರದಲ್ಲಿ ಅನುಷ್ಠಾನಕ್ಕೆ ತಂದೆ ತರುತ್ತೇನೆ. ಹಾಗೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಗಳು ಬರುತ್ತವೆ. ಅದಕ್ಕೆ ನಾವೆಲ್ಲ ಸಿದ್ಧರಾಗಿರಬೇಕು ಎಂದರು. ನಿಯಮಗಳನ್ನು ಬದಲಾಯಿಸಲಿಕ್ಕೆ, ಕಾನೂನು ಬದಲಾಯಿಸಲಿಕ್ಕೆ 10 ವರ್ಷ ಬೇಕಾಗಿಲ್ಲ. ಸಂವಿಧಾನಕ್ಕೆ ಅಷ್ಟು ಗೌರವವನ್ನು ಕೊಟ್ಟಂತವರು ಡಾಕ್ಟರ್ ಅಂಬೇಡ್ಕರ್ ಅವರ ಜೀವನದ ಅತ್ಯಂತ ಮುಖ್ಯ 5 ಘಟ್ಟಗಳು, ಅದನ್ನ ಅಭಿವೃದ್ಧಿ ಮಾಡಿದಂಥವರು ಅವರಿಂದ ಅಪಚಾರ ಆಗಲ್ಲ, ಅವರಿಂದ ಅಪಕಾರ ಆಗಲ್ಲ ಸಂವಿಧಾನಕ್ಕೆ. ಹೀಗೆ ಸುಳ್ಳುಗಳನ್ನ ನಿಜ ಮಾಡುವಂಥ ಪ್ರಯತ್ನ ಕಾಂಗ್ರೆಸ್ ಮಾಡ್ತಾ ಇದೆ. ನಾವು ಮಾಡಿರೋ ಕೆಲಸ, ಮಾಡ್ತಾ ಇರೋಂಥ ಕೆಲಸ, ಜನಸಾಮಾನ್ಯರಿಗೆ ಪ್ರತಿಯೊಂದು ಯೋಜನೆ ಕೊಡ್ತಾ ಇದೆ. ಇವತ್ತು ನೋಡಿ, ನನಗೆ ಕಾರ್ಯಕ್ರಮಗಳು ಬಂದಿದೆ, 70 ಕಾರ್ಯಕ್ರಮ ಬಂದಿದೆ. ಅದನ್ನು ಹೋಗಿ ನಾನು ಎಲ್ಲ ಕೂಡ ನೋಡಬೇಕಾಗಿದೆ. 70 ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು ಬಂದಿದೆ. ಬರೀ ಜಲ್ ಜೀವನ್ ಮಿಷನ್, ಸ್ವಚ್ಛ ಭಾರತ್, ಈ ರೀತಿ ಎಲ್ಲ 70 ವಿವಿಧ ಕಾರ್ಯಕ್ರಮಗಳು, ಯೋಜನೆಗಳಿದೆ. ಇದನ್ನ ನಾನು 100ಕ್ಕೆ 100 ನಮ್ಮ ಕ್ಷೇತ್ರದಲ್ಲಿ ಅನುಷ್ಠಾನ ಆಗುವ ನಿಟ್ಟಿನಲ್ಲಿ ನಾನು ನೋಡ್ತಾ ಇದ್ದೇನೆ. ನಮ್ಮ ಕಾರ್ಯಕರ್ತರ ಕೆಲಸ ನಮ್ಮ ಕಾರ್ಯಕರ್ತರು ಮಾಡಲಿ, ಅವರವ್ರ ಕೆಲಸ ನಾವು ಕರೆಕ್ಟಾಗಿ ಮಾಡಿದ್ರೆ ನಮ್ಮ ಪಕ್ಷ ಯಾರು ಕೂಡ ಏನು ಮಾಡಲಿಕ್ಕಾಗಲ್ಲ. ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿಯಲ್ಲಿ ಕೂಡ ಇದೇ ರೀತಿಯ ಒಂದು ಫಲಿತಾಂಶ ನಮ್ಮ ಜಿಲ್ಲೆಗಳಲ್ಲಿ ಬರ್ತದೆ, ಯಾರು ಕೂಡ ಅನುಮಾನ ಬೇಡ. ಅದಕ್ಕೆ ನಾವು ತಯಾರಿಯನ್ನ ನಾವೆಲ್ಲ ಕೂಡ ಮಾಡೋಣ ಅಂತ ಮತ್ತೊಮ್ಮೆ ಹೇಳಿ, ಇವತ್ತು ಈ ಸಭೆಗೆ ಬಂದಿರತಕ್ಕಂಥ ಎಲ್ಲ ಪ್ರಮುಖರಿಗೂ ಕೂಡ ಮತ್ತೆ ವಂದಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಇನ್ನು ಚೀಮಲ್ ವಿಭಜನೆ ವಿಚಾರವಾಗಿ ಮಾತನಾಡಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವ ಸಂಸದ ಸುಧಾಕರ್, 2021ರಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಕೋಮಲ್ ಆಡಳಿತ ಮಂಡಳಿ ತೆಗೆದುಕೊಂಡು ನಿರ್ಧಾರ ಸರಿಯಾಗಿತ್ತು. ಅನಾವಶ್ಯಕವಾಗಿ ಕಾನೂನು ಬಾಹಿರವಾಗಿ ರಾಜಕೀಯ ಉದ್ದೇಶಕ್ಕಾಗಿ ಚೀಮಲ್ ಬೇರ್ಪಡಿಸದಂತೆ ರದ್ದು ಮಾಡಿದ್ದಾರೆ. ಅದನ್ನ ಹಿಂಪಡೆದು ಚೀಮಲ್ ಬೇರ್ಪಡಿಸುವ ಅವಕಾಶ ನೋಡಿ, ಅದು ಬಿಟ್ಟು ನಿಮ್ಮ ಕಾಲದಲ್ಲಿ ಮಾಡಿದ್ದೇವಿ ಅಂತ ತೋರಿಸಿಕೊಳ್ಳಬೇಕು ಅಂತ ಸುಧಾಕರ್ ಅವಧಿಯಲ್ಲಿ ಆದರೆ ಅವರಿಗೆ ಹೆಸರು ಬರುತ್ತೆ ಅನ್ನೋ ದುರುದ್ದೇಶದಿಂದ ಈ ರೀತಿ ಮಾಡುವುದು ಸರಿಯಲ್ಲ. ಹೈನುಗಾರಿಕೆ ಮಾಡಿಕೊಂಡು ಬಂದಂತಹ ರೈತರಿಗೆ ಅನ್ಯಾಯ ಆಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚುನಾವಣೆ ಆಮೇಲೆ ಮೊದಲು ನಮ್ಮ ಸರ್ಕಾರ ತೆಗೆದುಕೊಂಡಂಥ ನಿರ್ಧಾರ, ಹಿಂದೆ ಜನರಲ್ ಬಾಡಿಯಲ್ಲಿ ಆದಂಥ ನಿರ್ಣಯ, ಇದೇ ಕೋಮಲ್ನ ವ್ಯವಸ್ಥೆ, ಕೋಮಲ್ನ ಸಾಮಾನ್ಯ ಮಂಡಳಿಯಲ್ಲಿ, ಸಾಮಾನ್ಯ ಸಭೆಯಲ್ಲಿ ತೆಗೆದುಕೊಂಡಂಥ ನಿರ್ಧಾರ 2020ರಲ್ಲಿ, 2021 ಅಂತ ಕಾಣುತ್ತೆ, 2021ರಲ್ಲಿ ತೆಗೆದುಕೊಂಡಂಥ ನಿರ್ಣಯ ಅದು ಸರಿಯಾಗಿದೆ, ಸಾಧುವಾಗಿದೆ, ಲೀಗಲ್ ಆಗಿದೆ, ಕಾನೂನುಬದ್ಧವಾಗಿದೆ. ಇವತ್ತು ಕೋರ್ಟ್ನಲ್ಲಿ ಕೂಡ ನಾವು ದಾವೆಯನ್ನು ಹಾಕಿದ್ದೇವೆ. 1.5 ವರ್ಷ ಅವತ್ತೇ ಕಾಲ, ಅವತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಕೆಲಸ ಮಾಡಿದೆ. ಅನವಶ್ಯಕವಾಗಿ, ಕಾನೂನುಬಾಹಿರವಾಗಿ, ಅನೈತಿಕವಾಗಿ, ರಾಜಕೀಯ ದ್ವೇಷದಿಂದ ಕೂಡಿರ್ತಕ್ಕಂಥ ರದ್ದನ್ನು ನೀವು ಮಾಡುವಂಥ ಕೆಲಸ ಮಾಡಿದ್ದೀರಿ. ಅದನ್ನು ಈಗಲೂ ಕೂಡ ಕಾಲ ಮಿಂಚಿಲ್ಲ. ಆ ಆದೇಶವನ್ನು ಹಿಂತೆಗೆದುಕೊಳ್ಳಿ, ಅದು ಮುಂದುವರಿಯಲಿ. ಚೀಮೂಲ್ ಆದಾಗ ಅದೇ ಆಗುತ್ತೆ. ಯಾಕೆಂದರೆ ನಿಮಗೆ ಇವತ್ತು ಕಾನೂನಲ್ಲಿ ಅವಕಾಶ ಇಲ್ಲ. ಜನರಲ್ ಬಾಡಿಯಲ್ಲಿ ನೀವು ಡಿಸಿಷನ್ ತಗೊಳಕ್ಕಾಗಲ್ಲ. ನಿಮ್ಮ ಆಸೆ ಏನು? ನಿಮ್ಮ ಕಾಲದಲ್ಲಿ ಮಾಡಿದ್ದೀವಿ ಅಂತ ತೋರಿಸ್ಕೋಬೇಕು. BJP ಸರ್ಕಾರದಲ್ಲಿ ಡಾಕ್ಟರ್ ಸುಧಾಕರ್ ಅವತ್ತು ಏನು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹಾಲು ಒಕ್ಕೂಟವನ್ನು ಕೊಟ್ಟಿದ್ದಾರೆ, ಅವರಿಗೆ ಕೀರ್ತಿ ಬರ್ತದೆ, ಅವ್ರಿಗೆ ಹೆಸರು ಬರ್ತದೆ. ಅದಾಗೋದು ಬೇಡ. ಇದು ನಿಮ್ಮ ದುರುದ್ದೇಶ. ಆದರೆ ಮಧ್ಯದಲ್ಲಿ ಯಾರಿಗೆ ಅನ್ಯಾಯ ಆಯಿತು? ಹೈನುಗಾರಿಕೆಯಲ್ಲಿ ತೊಡಸ್ಕೊಂಡಿರ್ತಕ್ಕಂಥ ಲಕ್ಷಾಂತರ ರೈತರಿಗೆ ಅನ್ಯಾಯ ಮಾಡಿದ್ರು. 5 ಲಕ್ಷ ಲೀಟರ್ ಹಾಲನ್ನು ನಮ್ಮ ಜಿಲ್ಲೆಯವರು ಇವತ್ತು ಉತ್ಪಾದನೆ ಮಾಡ್ತಾವ್ರೆ. ಯಾವುದು ಈಗ ವೈಜ್ಞಾನಿಕನ? ಏನು ಎಲ್ಲ ಇದೆ. ಇದೇ ಮೆಗಾ ಡೈರಿನೇ ಇದೆ, ಎಲ್ಲವೂ ಸೇಮ್ ಇದೆ.
ಇನ್ನೂ ಅವತ್ತರಲ್ಲಿ ನಾನು 20 ಎಕರೆ ಜಮೀನು 50 ಕೋಟಿ ರೂಪಾಯಿ ಮಾನ್ಯ ಮುಖ್ಯಮಂತ್ರಿಗಳು ತಾತ್ವಿಕವಾಗಿ ಒಪ್ಪಿಗೆ ಕೊಟ್ಟಿದ್ರು ಈ ಜಿಲ್ಲೆಗೆ ಕೊಡಲಿಕ್ಕೆ. ಇವತ್ತು ಇವ್ರು ಕೊಡ್ತಾರೋ ನೋಡೋಣ, ಕೊಡ್ತಾರೇನೋ. ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ಮಾಜಿ ಶಾಸಕ ರಾಜಣ್ಣ, ಬಿಜೆಪಿ ಮುಖಂಡರಾದ ಕೆವಿ ನಾಗರಾಜ್, ಸಿ ಮುನಿರಾಜು, ಸಿಕಲ್ ರಾಮಚಂದ್ರ, ವೇಣುಗೋಪಾಲ್ ಇನ್ನಿತರರು ಉಪಸ್ಥಿತರಿದ್ದರು. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.